ದ್ವಿತೀಯ ಪಿಯುಸಿಯ ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದ್ರೆ ಈ ಹಿಂದಿನ ಅಧ್ಯಾಯದಲ್ಲಿ ಗ್ರಾಮ ಅಂದ್ರೇನು, ಗ್ರಾಮ ಎನ್ನುವಂಥದ್ದು ಯಾವ್ಯಾವ ಗುಣಲಕ್ಷಣಗಳನ್ನ ಒಳಗೊಂಡಿದೆ, ಅದರ ಮಹತ್ವ ಏನು ಎನ್ನುವಂತ ವಿಷಯದ ಮೇಲೆ ನಾವು ಚರ್ಚೆಯನ್ನ ಮಾಡಿದ್ವಿ. ಸೊ ಈಗ ಸಾಮಾನ್ಯವಾಗಿ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳು. ಹಾಗಾದ್ರೆ ಗ್ರಾಮೀಣ ಅಭಿವೃದ್ಧಿ ಎಂದರೇನು ಎನ್ನುವಂಥದ್ದು ಗ್ರಾಮೀಣರ ಬದುಕಿನ ಜೀವನ ಮಟ್ಟವನ್ನ ಸುಧಾರಿಸುವಂಥದ್ದು, ವಿಶೇಷವಾಗಿ ಗ್ರಾಮದಲ್ಲಿನ ಬಡತನವನ್ನ ನಿವಾರಿಸುವುದು. ಆ ಮೂಲಕವಾಗಿ ವಿಶೇಷ ಅಂದ್ರೆ ಜೀವನ ಮಟ್ಟದಲ್ಲಿ ತರ್ತಕ್ಕಂಥ ಒಂದು ಸುಧಾರಣೆ. ಇಲ್ಲಿ ವಿಶ್ವ ಬ್ಯಾಂಕ್ ಒಂದು ವ್ಯಾಖ್ಯಾನ ಕೊಡ್ತಾ ಇದೆ, ನಿರ್ದಿಷ್ಟ ಗ್ರಾಮೀಣ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಮಟ್ಟವನ್ನ ಎತ್ತರಿಸುವಂತದ್ದು ಅಥವಾ ಸುಧಾರಿಸುವಂತ ಪ್ರಕ್ರಿಯೆ. ಒಟ್ಟಾರೆಯಾಗಿ ಗ್ರಾಮೀಣ ಅಭಿವೃದ್ಧಿ ಎಂದರೆ ಗ್ರಾಮದ ಜನರ ಜೀವನ ಮಟ್ಟವನ್ನ ಸುಧಾರಿಸುವುದು ಎನ್ನುವಂಥದ್ದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಉತ್ಪಾದನಾ ಆಧಾರಿತ ಕಾರ್ಯಕ್ರಮಗಳು ಎನ್ನುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಏನು ಉತ್ಪನ್ನ ಆಧಾರಿತ ಅಂತಂದ್ರೆ, ಉತ್ಪಾದನಾ ಆಧಾರಿತ ಅಂದರೆ ಅಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವುದು. ಉದಾಹರಣೆಯಾಗಿ ಅಲ್ಲಿ ನಮ್ಮ ಗ್ರಾಮದ ಬಹುಮುಖ್ಯ ಉದ್ಯೋಗ ಕೃಷಿ. ಆ ಕೃಷಿಯಲ್ಲಿ ವಿಶೇಷವಾಗಿ ನಾವು ಈ ಹಿಂದೆ ಸಾಂಪ್ರದಾಯಿಕ ಕೃಷಿ ಹಿನ್ನೆಲೆಯಲ್ಲಿ ಏನು ಬೆಳೀತಾ ಇದ್ವಲ್ಲ, ಆ ಕೃಷಿಗೆ ಬದಲಾಗಿ ಬೇರೆ ತರದ ಒಂದು ಟೆಕ್ನಾಲಜಿ ಮೂಲಕವಾಗಿನೇ ನಾವು ಹೆಚ್ಚು ಬೆಳೆಯನ್ನ ಬೆಳೀತಕ್ಕಂಥ ಒಂದು ಪ್ರಕ್ರಿಯೆ. ಇಲ್ಲಿ ಉದಾಹರಣೆಯಾಗಿ ರಸಗೊಬ್ಬರ, ಸುಧಾರಿತ ತಳಿಯ ಬೀಜ, ವಿದ್ಯುತ್ತು, ನೀರನ್ನ ಉಪಯೋಗಿಸಿಕೊಂಡು ಕ್ರಿಮಿ ಕೀಟಕ ಸಿಂಪಡಿಸತಕ್ಕಂಥ ಕ್ರಿಮಿನಾಶಕಗಳನ್ನ ಉಪಯೋಗಿಸಿಕೊಂಡು ಆ ಮೂಲಕವಾಗಿ ಉತ್ಪಾದನೆಯನ್ನ ಹೆಚ್ಚಿಸುವಂತ ಒಂದು ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಹೊಸ ತರದ ಒಂದು ಸಕಾಲಕ್ಕೆ ಸಾಲವನ್ನ ನೀಡುವಂಥದ್ದು. ಹೀಗಾಗಿ ಕೃಷಿಯ ಮೇಲೆ ಅನೇಕ ಸಂಶೋಧನೆಗಳು ನಡೆದವು. ಪಾಶ್ಚಿಮಾತ್ಯ ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಸಂಶೋಧನೆಗಳನ್ನ ನಾವು ಪರಿಚಯ ಮಾಡ್ಕೊಂಡ್ವಿ, ಅದರಿಂದ ಲಾಭವನ್ನ ಕೂಡ ನಾವು ಪಡ್ಕೊಂಡ್ವಿ. ಹೀಗಾಗಿ ಒಂದು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಆ ಮೂಲಕವಾಗಿನೇ ಗ್ರಾಮೀಣ ಜನರಲ್ಲಿ ಹೊಸ ಉದ್ಯೋಗ, ಭೂ ಸುಧಾರಣೆ, ಹಾಗೆಯೇ ಪಂಚಾಯತ್ ರಾಜ್ ಸಿಸ್ಟಮ್ ಬಂದಿರತಕ್ಕಂಥದ್ದು ಮತ್ತು ಬಡತನ ನಿರ್ಮೂಲನೆ ಅಂತ ಕಾರ್ಯಕ್ರಮಗಳನ್ನ ಅಲ್ಲಿ ತಂದಿರತಕ್ಕಂಥದ್ದು ಒಂದು ವಿಶಿಷ್ಟ. ಇನ್ನು ಉತ್ಪಾದನೇತರ ಕಾರ್ಯಕ್ರಮಗಳು ಅಂದ್ರೆ, ಉತ್ಪಾದನೇತರ ಕಾರ್ಯಕ್ರಮಗಳಂದ್ರೆ ಒಂದು ಜೀವನ ಮಟ್ಟವನ್ನ ಸುಧಾರಿಸತಕ್ಕಂಥ ಒಂದು ಕಾರ್ಯಕ್ರಮ. ಉದಾಹರಣೆಯಾಗಿ ಮರುಭೂಮಿ ಅಭಿವೃದ್ಧಿ ಯೋಜನೆ, ಕೂಲಿಗಾಗಿ ಕಾಳು ಯೋಜನೆ, ಹಾಗೆಯೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲವೂ ಕೂಡ ಬಡತನ ನಿರ್ಮೂಲನೆ ಮಾಡಿ ಆ ಮೂಲಕವಾಗಿ ಸ್ವ ಉದ್ಯೋಗವನ್ನ ನೀಡ್ತಕ್ಕಂಥ ಕಾರ್ಯಕ್ರಮಗಳು. IRDP ಆಗಿರ್ಬೋದು, CBP ಆಗಿರ್ಬೋದು, ಟ್ರೈಸಮ್ ಆಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಗಳು ಆಗಿರ್ಬೋದು, ಕೂಲಿಗಾಗಿ ಕಾಳು ಯೋಜನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಉತ್ಪಾದನೇತರ ಕಾರ್ಯಕ್ರಮಗಳು. ಆ ಮೂಲಕವಾಗಿನೇ ಬಡವರ ಜೀವನವನ್ನ ಸುಧಾರಿಸುವುದು, ಸಂಪನ್ಮೂಲಗಳನ್ನು ಹೆಚ್ಚಿಸುವಂಥದ್ದು, ಆದಾಯಗಳನ್ನು ಹೆಚ್ಚು ತರತಕ್ಕಂಥದ್ದು, ಆ ಮೂಲಕವಾಗಿನೇ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಉನ್ನತ ಬದುಕನ್ನು ನೀಡುವಂತ ಒಂದು ವಿಶಿಷ್ಟ ಕಾರ್ಯಕ್ರಮ ಉತ್ಪಾದನೇತರ ಕಾರ್ಯಕ್ರಮ. ತದನಂತರ ಹಸಿರು ಕ್ರಾಂತಿ ಅಂದ್ರೆ ಆಹಾರ ಕ್ಷೇತ್ರದಲ್ಲಿ ಒಂದು ಹೆಚ್ಚು ಸುಧಾರಣೆಯನ್ನ ಕಂಡುಕೊಳ್ಳುವಂಥದ್ದು. ಕಾರಣ ಯಾಕೆ ಅಂತಂದ್ರೆ, ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋದ್ಮೇಲೆ ನಮ್ಮ ದೇಶಕ್ಕೆ ಅನೇಕ ತರದ ಆಹಾರ ಸಮಸ್ಯೆ ಇತ್ತು. ಹೇಗಾದ್ರೂ ಮಾಡಿ ಆಹಾರ ಸಮಸ್ಯೆಯನ್ನ ನೀಗಿಸಬೇಕು, ನಾವೇ ಸ್ವಯಂ ನಮ್ಮ ದೇಶಕ್ಕೆ ಬೇಕಾಗಬಹುದಾದಂತ ಆಹಾರವನ್ನ ಉತ್ಪಾದಿಸುವಂತದ್ದು ನಮಗೆ ಅನಿವಾರ್ಯ ಆಗಿತ್ತು. ಹಾಗಾಗಿನೇ ಒಂದು ಆಹಾರ ಕ್ಷೇತ್ರದಲ್ಲಿ ನಾವು ಸ್ವಯಂ ಪರಿಪೂರ್ಣತೆಯನ್ನ ಗಳಿಸಬೇಕಾಗಿತ್ತು. ಈ ಕಾರಣಕ್ಕಾಗಿನೇ 1960-61
ದಶಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಹಸಿರು ಕ್ರಾಂತಿ ಎನ್ನುವಂತ ಒಂದು ಯೋಜನೆ ತಂದಿರತಕ್ಕಂಥದ್ದು. ಅಲ್ಲಿ ಆ ಹಸಿರು ಕ್ರಾಂತಿಯ ಯೋಜನೆ ಏನು ಅಂತಂದ್ರೆ, ಇಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಆ ಮೂಲಕವಾಗಿನೇ ಇದು 1960-61ರಲ್ಲಿ ಸುಮಾರು 7 ಜಿಲ್ಲೆಗಳಲ್ಲಿ ಇದು ಕಾರ್ಯಕಲಾಪಕ್ಕೆ ಅಥವಾ ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಹಸಿರು ಕ್ರಾಂತಿ ಎಂದರೇನು ಅಂತ ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬಹುದು. ಅಧಿಕ ಇಳುವರಿ ಬೀಜ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ನೀರಾವರಿ ಸೌಕರ್ಯಗಳನ್ನು ಬಳಸಿಕೊಂಡು ಕೃಷಿ ಉತ್ಪನ್ನವನ್ನ ಹೆಚ್ಚಿಸುವುದು, ಆ ಮೂಲಕವಾಗಿನ ಆಹಾರ ಸಮಸ್ಯೆಯನ್ನ ನೀಗಿಸುವಂತ ಒಂದು ವಿಶಿಷ್ಟ ತಂತ್ರಜ್ಞಾನ. ಅದರಲ್ಲಿ ಕೃಷಿ ತಂತ್ರಜ್ಞಾನ ಅಂತೀವಿ ಮತ್ತು ಜಲ ತಂತ್ರಜ್ಞಾನ ಅಂತೀವಿ. ಸೊ ಇವೆಲ್ಲವುಗಳನ್ನು ಮತ್ತು ವಿಶೇಷವಾಗಿ ಯಾಂತ್ರಿಕ ವ್ಯವಸಾಯ ಎನ್ನುವಂಥದ್ದು ಯಾಂತ್ರೀಕರಣಗೊಂಡು ವಿಜ್ಞಾನ ತಂತ್ರಜ್ಞಾನಗಳನ್ನ ಬಳಕೆ ಮೂಲಕವಾಗಿನೇ ಹೊಸ ತರದ ಪರಿಕರಗಳನ್ನು, ಹೊಸ ತರದ ಬೀಜಗಳನ್ನು, ಹೊಸ ತರದ ಔಷಧಿಗಳನ್ನು, ಹೊಸ ತರದ ಒಂದು ಪ್ರಯೋಗಗಳನ್ನು ಮಾಡುವ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಬೆಳೆಯನ್ನ ತೆಗೆಯುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಇಲ್ಲಿ ಹಸಿರು ಕ್ರಾಂತಿ ಮಾಡಿರ್ತಕ್ಕಂಥದ್ದು. ಇದರ ಪಿತಾಮಹ ಇಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಎನ್ನುವಂತ ಒಂದು ವಿಶಿಷ್ಟ ಡಾಕ್ಟರ್ MS ಸ್ವಾಮಿನಾಥನ್. ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಹಸಿರು ಕ್ರಾಂತಿ ಪಿತಾಮಹ ಯಾರಂತಂದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಒಂದು ಹಸಿರು ಕ್ರಾಂತಿಯ ಪಿತಾಮಹರಾಗ್ತಾರೆ ಎನ್ನುವಂಥದ್ದು. ಸೊ ಇದ್ರ ಜೊತೆಗೆ ಇಲ್ಲಿ ಉತ್ಪಾದನೆಯೇತರ ಕಾರ್ಯಕ್ರಮದ ಜೊತೆಯಾಗಿನೇ ಇಲ್ಲಿ ಭೂ ಸುಧಾರಣೆ ಅಂದ್ರೆ ಭೂಮಿ ಜಮೀನ್ದಾರಿ ಪದ್ಧತಿ ಏನಿತ್ತು ಅದನ್ನ ಕಡಿಮೆ ಮಾಡಿ ಉಳುವವನೇ ಭೂಮಿಯ ಒಡೆಯ, ಯಾರ್ಯಾರ ಭೂಮಿಯನ್ನ ಉಳುಮೆ ಮಾಡ್ತಾರೆ ಅವರಿಗೆ ಭೂಮಿಯನ್ನ ವಿತರಿಸುವಂತ ಒಂದು ಘೋಷಣೆ. ಹಾಗೆಯೇ ಒಂದು ತಾಂತ್ರಿಕ ಅಂದ್ರೆ ರಸಗೊಬ್ಬರ, ಉತ್ತಮ ತಳಿಯ ಬೀಜಗಳು ಅಥವಾ ಆಧುನಿಕ ನೇಗಿಲು ಟ್ರ್ಯಾಕ್ಟರ್ಗಳನ್ನ ಬಳಸುವಂಥದ್ದು. ಜೊತೆಗೆ ಸಾಂಸ್ಥಿಕ ಸುಧಾರಣೆ ಅಂತ ಕರಿತೀವಿ ನಾವು. ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಧಾರಣೆ, ಗೇಣಿದಾರಣೆ ಅಥವಾ ಕಂದಾಯ ನಿಯಮಗಳನ್ನು ರೂಪಿಸಿ ಆ ಭೂ ಸುಧಾರಣೆ ಮಾಡ್ತಕ್ಕಂಥದ್ದು. ಅದರ ಉದ್ದೇಶ ಏನು ಅಂತಂದ್ರೆ ಮಧ್ಯವರ್ತಿಗಳ ನಿಷೇಧ. ಅವತ್ತು ಸರ್ಕಾರ ಮತ್ತು ಏನು ಫಲಾನುಭವಿ ಮಧ್ಯವರ್ತಿಗಳು ಕೆಲಸ ಮಾಡ್ತಿದ್ರು ಅದನ್ನು ನಿಲ್ಲಿಸಿ ನೇರವಾಗಿ ಸರ್ಕಾರ ಅವರಿಗೆ ಸೌಲಭ್ಯಗಳನ್ನು ಮುಟ್ಟಿಸುವಂತ ಒಂದು ವ್ಯವಸ್ಥೆ, ಮಧ್ಯವರ್ತಿಗಳ ನಿರ್ಮೂಲನೆ, ಗೇಣಿದಾರ ಸುಧಾರಣೆ ಮತ್ತು ಭೂ ಒಡೆತನದ ಹಕ್ಕನ್ನ ನೀಡುವುದು. ಯಾರ್ಯಾರು ಭೂಮಿಯನ್ನ ಉಳುಮೆ ಮಾಡ್ತಾನೆ ಅವರಿಗೆ ಭೂಮಿಯ ಹಕ್ಕನ್ನ ನೀಡುವಂಥದ್ದು. ಭೂ ಹಿಡುವಳಿಯ ಮೇಲೆ ನಿರ್ಬಂಧವನ್ನ ಏರ್ತಕ್ಕಂಥದ್ದು. ಬಹಳಷ್ಟು ಭೂಮಿಯನ್ನ ಹೊಂದಿರ್ತಾರಲ್ಲ ಅವ್ರಿಗೆ ನಿರ್ಬಂಧ ಏರಿ ಭೂ ರಹಿತರಿಗೆ ಭೂಮಿಯನ್ನು ಹಂಚಿ ಉಳುಮೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಭೂ ಹಿಡುವಳಿಯನ್ನ ಕ್ರೋಢೀಕರಿಸತಕ್ಕಂಥದ್ದು ಮತ್ತು ಸಹಕಾರಿ ವ್ಯವಸಾಯವನ್ನ ಒಂದು ಪ್ರೋತ್ಸಾಹ ನೀಡತಕ್ಕಂಥದ್ದು. ಎಲ್ಲರೂ ಸಾಮೂಹಿಕ ಒಂದು ಸಹಕಾರಿ ವ್ಯವಸಾಯ, ಎಲ್ಲರೂ ಆ ಗ್ರಾಮಕ್ಕೆ ಬೇಕಾಗಬಹುದಾದಂತ ದವಸ ಧಾನ್ಯಗಳನ್ನ ಎಲ್ಲರೂ ಪ್ರಯತ್ನದ ಮೂಲಕವಾಗಿನೇ ನಡಿಕೋಬೇಕು ಎನ್ನುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಇಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಸೊ ಹೀಗಾಗಿ ಇವು ಎಲ್ಲವೂ ಕೂಡ ಪರಿಣಾಮ ಜಮೀನ್ದಾರ್ ಪದ್ಧತಿ ಎನ್ನುವಂಥದ್ದು ನಿಧಾನವಾಗಿ ಕಣ್ಮರೆಯಾಯಿತು. ಸರ್ಕಾರ ತಂದಿರತಕ್ಕಂಥ ಹೊಸ ತರದ ಕಾನೂನುಗಳ ಮೂಲಕವಾಗಿನೇ ರೈತರಿಗೆ ಒಂದಿಷ್ಟು ಅನುಕೂಲಗಳಾದವು. ಆ ಮೂಲಕವಾಗಿನೇ ಉತ್ಪಾದನದಲ್ಲಿ ಹೆಚ್ಚಳ, ಆಹಾರ ಕೊರತೆ ನೀಗುವಂಥದ್ದು ಮತ್ತು ಆದಾಯ ಹೆಚ್ಚಳ ಆಗ್ತಕ್ಕಂಥದ್ದು, ಅಂತರ ಎನ್ನುವಂಥದ್ದು ಕಡಿಮೆ ಆಗ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಇಲ್ಲಿ ನಡೀತು ಎನ್ನುವಂಥದ್ದು. ನೆಕ್ಸ್ಟ್ ಪಂಚಾಯತ್ ರಾಜ್ ಎನ್ನುವಂತ ಒಂದು ವಿಶಿಷ್ಟ ಕಾರ್ಯಕ್ರಮ. ಅಂದ್ರೆ ಇಲ್ಲಿ ಪಂಚಾಯತ್ ರಾಜ್ಯದ ವಿಶಿಷ್ಟತೆ ಏನು ಅಂತಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಘಟಕವಾಗಿ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಯಿತು. ಇದರ ಅರ್ಥ ಅಧಿಕಾರದ ಕೇಂದ್ರೀಕೃತ ವ್ಯವಸ್ಥೆಯನ್ನ ವಿಕೇಂದ್ರೀಕರಣದತ್ತ ಬರುವಂತದ್ದು. ಅಂದ್ರೆ ಒಂದು ಆಡಳಿತ ವ್ಯವಸ್ಥೆ ಕೇಂದ್ರೀಕರಣಗೊಳ್ಳದೆ ವಿಕೇಂದ್ರೀಕರಣಗಳಾಗಿ ಆ ಸರ್ಕಾರದ ಆಡಳಿತ ಎನ್ನುವಂಥದ್ದು ಗ್ರಾಮ ಮಟ್ಟಕ್ಕೂ ಬರಬೇಕು. ಅಲ್ಲಿನ ಎಲ್ಲ
ಫಲ ಅನುಭವಗಳು, ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇಲ್ಲಿ ತಳ ಹಂತಕ್ಕೂ ಕೂಡ ಬರಬೇಕು ಎನ್ನುವಂತ ಒಂದು ಕಾರಣಕ್ಕಾಗಿನೇ ಇಲ್ಲಿ ಬಲವಂತ ರಾಯ್ ಮೆಹ್ತಾ ಎನ್ನುವಂತವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ 1959ರಲ್ಲಿ ರಚಿಸುವಂತದ್ದು. ಆ ಸಮಿತಿಯ ಬಹುಮುಖ್ಯವಾಗಿ ಆ ಸಮಿತಿ ಮಾಡಿರ್ತಕ್ಕಂಥದ್ದು 1959ರಲ್ಲಿ ಇದನ್ನು ನಾವು ಆಂಧ್ರ ಪ್ರದೇಶ, ರಾಜಸ್ಥಾನದಲ್ಲಿ ಒಂದು ಪ್ರಾಯೋಗಿಕವಾಗಿ ಪಂಚಾಯತ್ ಸಿಸ್ಟಮ್ ಅನ್ನು ಅಳವಡಿಸಿ ಯಶಸ್ವಿ ಆದ ಪರಿಣಾಮವಾಗಿನೇ ಇಲ್ಲಿ 1992ರಲ್ಲಿ ಸಂವಿಧಾನದ 73ನೇ ತಿದ್ದುಪಡಿಯೊಂದಿಗೆ ಅಧಿಕಾರ ಕೇಂದ್ರೀಕರಣವನ್ನು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಇಲ್ಲಿ ಜಾರಿಗೊಳಿಸಲಾಯಿತು. ಪರಿಣಾಮ ಇಲ್ಲಿ ಬಲವಂತ ರಾಯ್ ಮೆಹ್ತಾರವರ ಸಮಿತಿಯ ನೇತೃತ್ವ ಶಿಫಾರಸು ಮಾಡಿದಂತೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಹೀಗೆ 3 ವಿಧದ ಒಂದು ಸ್ಥಳೀಯ ಸರ್ಕಾರಗಳನ್ನ ರಚಿಸುವಂತ ಆ ಮೂಲಕವಾಗಿ 3 ಶ್ರೇಣಿಯಲ್ಲಿ ಒಂದು ವಿಕೇಂದ್ರೀಕರಣ ವ್ಯವಸ್ಥೆ ಬಂತು. ಸೊ ತದನಂತರ ಆ ಗ್ರಾಮದ ಅಭಿವೃದ್ಧಿಯ ಎನ್ನುವಂಥದ್ದು ಆ ಗ್ರಾಮ ಪಂಚಾಯಿತಿಗೆ ಸೇರಿತು. ಆ ಪರಿಣಾಮ ಗ್ರಾಮ ಪಂಚಾಯಿತಿ ಕಾರ್ಯಗಳು ಒಂದು ವಿಶೇಷ ಅನಿಸಿದವು. ಕುಡಿಯುವ ನೀರು ಮತ್ತು ಉತ್ಪಾದನಾ ವ್ಯವಸ್ಥೆ, ದುರ್ಬಲ ವರ್ಗಗಳ ಕಲ್ಯಾಣ ಮತ್ತು ಸಣ್ಣ ನೀರಾವರಿ ಒಂದು ಉತ್ತೇಜನ ನೀಡುವಂಥದ್ದು, ಪ್ರತಿಯೊಬ್ಬರಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥದ್ದು, ಹಾಗೆಯೇ ಉತ್ಪಾದನೆ ತರ್ತಕ್ಕಂಥ ಒಂದು ಕೆಲವು ಸಣ್ಣ ಪುಟ್ಟ ಕಾರ್ಖಾನೆಗಳನ್ನ ಸಂಸ್ಥಾಪನೆ ಮಾಡುವಂಥದ್ದು, ದೀನ ದುರ್ಬಲರ ಒಂದು ರಕ್ಷಣೆಯನ್ನ ಮಾಡುವಂಥದ್ದು, ರಸ್ತೆ ನಿರ್ಮಾಣ ಮಾಡತಕ್ಕಂಥದ್ದು ಮತ್ತು ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳ ಉಸ್ತುವಾರಿ ವಹಿಸುವಂಥದ್ದು, ಹಾಗೆಯೇ ಆ ಒಂದು ಸಾಕ್ಷರತೆಯನ್ನ ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಹೀಗೆ ಅಲ್ಲಿ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಹಂದಿ ಸಾಕಾಣಿಕೆ, ವ್ಯವಸಾಯ ಉತ್ಪನ್ನ ಇವೆಲ್ಲವೂ ಕೂಡ ಅನೇಕ ತರದ ಕಾರ್ಯಕ್ರಮಗಳು, ಹಾಗೆಯೇ ಚರಂಡಿ ವ್ಯವಸ್ಥೆ, ಶುಚಿತ್ವ ಮೂಲಕವಾಗಿ ಗ್ರಾಮ ಎನ್ನುವಂಥದ್ದು ಒಂದು ಸ್ವರಾಜ್ಯ ಆಗಬೇಕು, ಸ್ವಾವಲಂಬಿ ಆಗಬೇಕು ಎನ್ನುವಂತ ಒಂದು ದೃಷ್ಟಿಯಲ್ಲಿ ಈ ಅಧಿಕಾರ ವಿಕೇಂದ್ರೀಕರಣಗೊಳಿತು. ಪರಿಣಾಮವಾಗಿಯೇ ಇವತ್ತು ಕೂಡ ಒಂದು 3 ಹಂತದ ಒಂದು ಸ್ಥಳೀಯ ಸರ್ಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಗ್ರಾಮ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಎನ್ನುವಂಥದ್ದು. ಇದರ ಆಚೆ ಒಂದು ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು ಎನ್ನುವ ಕಾರಣಕ್ಕಾಗಿನೇ CDP ಅಂತ ಕರಿತೀವಿ ನಾವು, ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧಿಯವರ ಒಂದು ಜಯಂತಿ ಪ್ರಯುಕ್ತವಾಗಿನೇ 1952ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತರುವ ಮೂಲಕವಾಗಿನೇ ಇಲ್ಲಿ ಪಂಚವಾರ್ಷಿಕ ಯೋಜನೆಯ ಒಂದು ಅನುದಾನವನ್ನ ಪಡೆದುಕೊಂಡು ಗ್ರಾಮೀಣ ಜನರ ಜೀವನವನ್ನ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಒಂದು ಸುಧಾರಿಸುವಂತ ಆ ಮೂಲಕವಾಗಿನೇ ತಮ್ಮದೇ ಆದ ಸ್ವಸಹಾಯ ಪದ್ಧತಿಯ ಮೂಲಕ ಅಭಿವೃದ್ಧಿ ಆಗುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ CDPಯಲ್ಲಿ ತರಲಿಕ್ಕೆ ಸಾಧ್ಯತೆ ಆಯಿತು ಎನ್ನುವಂಥದ್ದು. ಅದ್ರ ಜೊತೆಗೆ ಒಂದು ಉದ್ದೇಶ ಏನು CDP ಅಂತಂದ್ರೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸುವುದು, ಸಂಪನ್ಮೂಲಗಳ ಬಳಕೆಯನ್ನ ಮಾಡಿಕೊಳ್ಳುವುದು, ಗ್ರಾಮಗಳ ನಾಗರಿಕರಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡುವುದು, ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳುವುದು. ಹೀಗೆ ಭಾರತ ಸರ್ಕಾರ ಎನ್ನುವಂಥದ್ದು ಸಾಕಷ್ಟು ಹಣಕಾಸನ್ನ ಇದಕ್ಕೆ ಖರ್ಚು ಮಾಡಿತು. ತದನಂತರ IRDP ಅಂತ ಕರಿತೀವಿ, ರೂರಲ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದು 1978-79ರ ಒಂದು ಸಾಲಿನಲ್ಲಿ ಈ ಕಾರ್ಯಕ್ರಮವನ್ನು ತಂದು ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತ ಕಡು ಬಡವರ ಜೀವನ ಮಟ್ಟವನ್ನ ಸುಧಾರಿಸುವುದು, ಆರ್ಥಿಕ ಮಟ್ಟವನ್ನ ಎತ್ತಿಸುವುದು, ಆಗಿನ ಉತ್ಪಾದನಾ ವ್ಯವಸ್ಥೆಯನ್ನ ದ್ವಿಗುಣಗೊಳಿಸುವುದು, ಆ ಮೂಲಕವಾಗಿಯೇ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಕೂಡ ಮುಟ್ಟುವಂತೆ ವ್ಯವಸ್ಥೆಯನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮ
ಹೀಗೆ ಒಂದು ಉತ್ಪಾದನೆ, ಸಂಪತ್ತು ಮತ್ತು ಕೌಶಲ್ಯ, ಒಂದು ವಿಶೇಷವಾಗಿ ಉತ್ಪಾದನೆ, ಸಂಪತ್ತು ಮತ್ತು ಕೌಶಲ್ಯ ಇವುಗಳನ್ನ ಗ್ರಾಮೀಣ ಜನತೆಗೆ ತುಂಬುವಂಥದ್ದು. ಆ ಮೂಲಕವಾಗಿನೇ ಒಂದು ವಿಶಿಷ್ಟ ಯೋಜನೆಗಳನ್ನ ರೂಪಿಸುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಾವು ಇಲ್ಲಿ IRDP ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಮಕ್ಕಳೇ ಎನ್ನುವಂಥದ್ದು. ನೆಕ್ಸ್ಟ್ ಅದರ ಆಧಾರದ ಮೇಲೆ ಪ್ರಸ್ತುತ IRDP ಮತ್ತು ಟ್ರೈಸಮ್ ಈ ಎರಡು ಮತ್ತು ವಿಶೇಷವಾಗಿ ದಶಲಕ್ಷ ಬಾರಿ ಯೋಜನೆ ಎನ್ನುವಂಥದ್ದನ್ನು ಒಟ್ಟು ಸೇರಿಸಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತಂದು ಏಪ್ರಿಲ್ 1, 1999ರಲ್ಲಿ ಮರುನಾಮಕರಣ ಮಾಡಿ ಗ್ರಾಮೀಣ ಭಾಗದಲ್ಲಿ ಇರುವಂತ ಯುವಕರಿಗೆ ಕೌಶಲ್ಯ ತರಬೇತಿಯನ್ನ ನೀಡುವ ಮೂಲಕ ಅಲ್ಲಿ ಸ್ವ ಉದ್ಯೋಗಗಳನ್ನು ಸಂಸ್ಥಾಪಿಸುವುದು, ಸ್ವಸಹಾಯ ಸಂಘಗಳನ್ನು ಸಂಸ್ಥಾಪಿಸಿ ಮಹಿಳೆಯರು ಅದರಲ್ಲಿ ಭಾಗಿಯಾಗುವಂತೆ ಮಾಡಿ ಅವರ ಆದಾಯವನ್ನ ಹೆಚ್ಚಿಸುವಂತ ವಿಶಿಷ್ಟ ಕಾರ್ಯಕ್ರಮ. ಅಂದ್ರೆ ಪುರುಷ ಸ್ವಸಹಾಯ ಸಂಘಗಳ ಮೂಲಕವಾಗಿನೇ, ಕೌಶಲ್ಯ ತರಬೇತಿಯ ಮೂಲಕವಾಗಿನೇ, ಹಣಕಾಸು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಅನುದಾನದ ಮೇರೆಗೆ ಅವರನ್ನ ಒಂದು ಉತ್ಪಾದನಾ ವಲಯವನ್ನಾಗಿ, ಹಾಗೆಯೇ ಆ ಬಡತನ ನಿರ್ಮೂಲನೆ ಮೂಲಕ ಅವರು ಗುಳೆ ಹೋಗ್ತಕ್ಕಂಥದ್ದನ್ನ ತಪ್ಪಿಸುವಂಥದ್ದು, ಆ ಹಸಿವನ್ನು ಇಂಗಿಸುವಂಥದ್ದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೂಡ ಭಾಗಿಯಾಗುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ತದನಂತರ ಇಲ್ಲಿ MGN ರೇಗಾ ಎನ್ನುವಂದ್ರೆ ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ 2005ರಲ್ಲಿ ಭಾರತ ಸರ್ಕಾರವು ಜಾರಿ ತಂದಿರತಕ್ಕಂಥ ಒಂದು ವಿಶಿಷ್ಟ. ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ 100 ದಿವಸಗಳ ಉದ್ಯೋಗವನ್ನ ನೀಡುವಂಥದ್ದು. ಅಲ್ಲಿ ಸ್ತ್ರೀಯರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಕೂಲಿ, ಅವರನ್ನ ಸಮಾನವಾಗಿ ಭಾಗವಹಿಸುವಂಥದ್ದು, ವಿಶೇಷವಾಗಿ ದುರ್ಬಲ ವರ್ಗಗಳು ಕೂಡ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಇದು ಭೂ ರಹಿತ ಕೃಷಿ ಕಾರ್ಮಿಕರು ಮತ್ತು ಅಲ್ಲಿನ ನಿರುದ್ಯೋಗಿಗಳು ಅಥವಾ ಅಲ್ಲಿ ಇರುವಂತ ಒಂದು ಕೂಲಿ ಕಾರ್ಮಿಕರನ್ನ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು, ಆ ಮೂಲಕವಾಗಿನೇ ಕೆಲಸವನ್ನು ಹುಡುಕಿಕೊಂಡು ಗುಳೆ ಹೋಗ್ತಕ್ಕಂಥ ಜನತೆಯನ್ನ ಆ ಗ್ರಾಮದಲ್ಲಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಲಿಕ್ಕೆ ಏನೇನ್ ಬೇಕೋ ಅವೆಲ್ಲ ಕಾರ್ಯಕ್ರಮಗಳನ್ನ ಪಂಚಾಯಿತಿ ಮೂಲಕವಾಗಿನೇ ಯೋಜನೆ ಮಾಡಿಕೊಂಡು 5 ಕಿಲೋಮೀಟರ್ ಒಳಗಡೆನೆ ಉದ್ಯೋಗವನ್ನು ನೀಡುವಂಥದ್ದು. ಒಂದು ವೇಳೆ ನಾವು ಅಪ್ಲಿಕೇಶನ್ ಮನವಿಯನ್ನ ಪಂಚಾಯಿತಿಗೆ ಮಾಡಿ ಉದ್ಯೋಗ ನೀಡದೇ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ 15 ದಿವಸದ ನಂತರ ಅವ್ರು ನೇರವಾಗಿ ಅವತ್ತಿನ ಕೂಲಿಯನ್ನು ನಮ್ಮ ಅಕೌಂಟಿಗೆ ಜಮಾ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಯೋಜನೆ. ಇದರ ಅರ್ಥ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ, ಆ ಮೂಲಕವಾಗಿ ಅವನ ಜೀವನ ಮಟ್ಟವನ್ನ ಸುಧಾರಿಸುವಂತ ಒಂದು ವಿಶಿಷ್ಟ ಯೋಜನೆ. ಮತ್ತು ಇದರಲ್ಲಿ ವಿಶೇಷವಾಗಿ ಸಮುದಾಯ ಭಾಗಿತ್ವ ಮತ್ತು ಗ್ರಾಮ ಪಂಚಾಯಿತಿಯ ಮೂಲಕವಾಗಿನೇ ನಡೀತಕ್ಕಂಥ. ಇದರಿಂದ ಅನೇಕ ಗ್ರಾಮಗಳು ರಸ್ತೆಗಳನ್ನು ನಿರ್ಮಾಣ, ಒಡ್ಡು ಬದುಗಳ ನಿರ್ಮಾಣ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಗೋಮಾಳಗಳ ಒಂದು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು, ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥದ್ದು, ಗಿಡ ಮರಗಳನ್ನು ನೆಡೀತಕ್ಕಂಥದ್ದು, ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ಒಂದು ಉದ್ಯಮಗಳನ್ನು ಸಂಸ್ಥಾಪನೆ ಮಾಡುವಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿನೇ ಒಂದು ಗ್ರಾಮದ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನ ಸಂಸ್ಥಾಪಿಸುವ ಉದ್ದೇಶದಿಂದಲೇ ತಂದಿರತಕ್ಕಂಥದ್ದು. ಹೀಗೆ ಉತ್ಪಾದಕ ಆಸ್ತಿ ಅಂದ್ರೆ ಒಂದು ಉತ್ಪಾದನೆಯನ್ನ ಸೃಷ್ಟಿಸುವಂಥದ್ದು, ಗ್ರಾಮದಿಂದ ನಗರಕ್ಕೆ ಏನು ವಲಸೆ ಹೋಗ್ತಿದ್ರಲ್ಲ ಅದನ್ನ ತಡೆಯುವಂಥದ್ದು, ಮತ್ತು ಮಹಿಳೆಯರ ಒಂದು ಸಬಲೀಕರಣ, ನೀರಿನ ಒಂದು ಸಂರಕ್ಷಣೆ, ಬರಗಾಲವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಆ ಭೂಮಿಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು, ಪ್ರವಾಹವನ್ನ ನಿಯಂತ್ರಿಸ್ತಕ್ಕಂಥದ್ದು, ಹೀಗೆ ಗ್ರಾಮಗಳ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸುವಂತ ಒಂದು ವಿಶಿಷ್ಟ ಯೋಜನೆಯನ್ನ ನಾವಿಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯಲ್ಲಿ ನೋಡುವುದು. ಸೊ ಹಾಗಾದ್ರೆ ಇಷ್ಟೆಲ್ಲ ಆಗಿರುವ ಕಾರಣಕ್ಕಾಗಿನೇ ಭಾರತದ ಗ್ರಾಮಗಳ ಪರಿವರ್ತನೆಗಳು ಎನ್ನುವಂತ ಒಂದು ವಿಷಯವನ್ನ ಚರ್ಚಿಸುವುದು. ಯಾವ ರೀತಿಯಾಗಿ ಪರಿವರ್ತನೆ ಆಯಿತು ಅಂದ್ರೆ
ಇಲ್ಲಿ ಆ ಗ್ರಾಮ ಪರಿವರ್ತನೆ ಎನ್ನುವಂಥದ್ದನ್ನ ಇಲ್ಲಿ AR ದೇಸಾಯಿ ಅವರು ಗುರುತಿಸ್ತಾರೆ. ಅದರಲ್ಲಿ ಕೃಷಿಯಿಂದ ಕೃಷಿಯೇತರ ಚಟುವಟಿಕೆ, ಗ್ರಾಮೀಣ ಪ್ರದೇಶದ ಜನ ನಾವು ಕೇವಲ ಹೊಟ್ಟೆಪಾಡಿನ ಕೃಷಿಯನ್ನ ಮಾಡ್ತಿದ್ವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ವ್ಯಾಪಾರ ಉದ್ಯಮಗಳನ್ನ ಮತ್ತೆ ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡುವ ಮೂಲಕವಾಗಿನೇ ಒಂದು ಹೊಸ ಉದ್ಯೋಗಗಳ ಒಂದು ಸೃಷ್ಟಿ, ಜೊತೆಗೆ ಜೀವನಾಧಾರ ಕೃಷಿಯಿಂದ ಮಾರುಕಟ್ಟೆ ಒಂದು ಕೃಷಿಗೆ ಮಾರ್ಪಾಡು, ಆ ಮೂಲಕವಾಗಿನೇ ಆರ್ಥಿಕವಾಗಿ ಅಭಿವೃದ್ಧಿಯಾಗುವುದು. ರಸ್ತೆಗಳ ನಿರ್ಮಾಣ, ಸಾರಿಗೆ ಸಾಗಾಣಿಕೆ ವ್ಯವಸ್ಥೆ ಮಾಡುವಂಥದ್ದು, ರೈಲು, ರಸ್ತೆ, ಸ್ಥಳೀಯ ಕೃಷಿ, ಆ ಮಾರುಕಟ್ಟೆ ಅಂದ್ರೆ ಒಬ್ಬ ರೈತ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಒಂದು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡುವಂತ ಉತ್ತಮ ಬೆಲೆಯನ್ನ ಕೊಂಡುಕೊಂಡ ಆ ಮೂಲಕವಾಗಿನೇ ಹೆಚ್ಚು ಆಸ್ತಿ ಅಥವಾ ಆದಾಯವನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು, ಆ ಮಟ್ಟಿಗೆ ಒಂದು ನಿರುದ್ಯೋಗವನ್ನ ನಿವಾರಿಸುವಂತ ಒಂದು ವಾಣಿಜ್ಯ ವ್ಯವಸ್ಥೆಯನ್ನ ಮಾಡುವಂಥದ್ದು. ಅದ್ರ ಜೊತೆಗೆ ಆಧುನಿಕ ತಂತ್ರಜ್ಞಾನದ ಪರಿಚಯದಿಂದ ಉಂಟಾದ ಮಾರ್ಪಾಡು, ಉದಾಹರಣೆ ರಸಗೊಬ್ಬರ, ಟ್ರ್ಯಾಕ್ಟರ್, ನೇಗಿಲು, ಔಷಧಿ ಸಿಂಪರಣೆ, ಹಾಗೇನೆ ಹೊಸ ತರದ ಒಂದು ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಹೊಸ ತರದ ಇವತ್ತು ಕೂಡ ಹೊಸ ತರದ ನವೀನ ತಂತ್ರಜ್ಞಾನ ಒಂದು ವಿಜ್ಞಾನಗಳ ಸೇರ್ಕೊಂಡ ಮೇಲೆ ಹೊಸ ತರದ ಬೆಳೆ, ವಾಣಿಜ್ಯ ಬೆಳೆ, ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬೆಳೆಯನ್ನು ಬೆಳೆದ ಆದಾಯವನ್ನ ಹೆಚ್ಚಿಸುವಂತದ್ದು. ಜೊತೆಗೆ ಒಂದು ಮಧ್ಯವರ್ತಿಗಳ ನಿರ್ಮೂಲನೆ, ವಿಶೇಷವಾಗಿ ಇಲ್ಲಿ ಜಮೀನ್ದಾರಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ಸಾಮಾಜಿಕ ಸುಧಾರಣೆ ತರುವ ಮೂಲಕ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಹಕ್ಕನ್ನ, ಮತದಾನದ ಹಕ್ಕು ನೀಡುವ ಮೂಲಕ ಅವ್ರಿಗೆ ರಾಜಕೀಯ ಜಾಗೃತಿಯನ್ನ ಮೂಡಿಸಿ, ಅಭಿವೃದ್ಧಿ ಜಾಗೃತಿಯನ್ನ ಮೂಡಿಸಿ ಒಂದು ಪರಿವರ್ತನೆಯ ಪಥದತ್ತ ಸಾಗಲಿಕ್ಕೆ ಸಾಕಷ್ಟು ಶ್ರಮವನ್ನ ಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಎನ್ನುವಂಥದ್ದು. ಹೀಗೆ ವಿವಿಧ ಸಂಘ ಮತ್ತು ಸಂಸ್ಥೆಗಳ ಉಗಮ, ಉದಾಹರಣೆ ಸಹಕಾರ ಸಂಘ, ರೈತರ ಸಂಘ, ಯುವಕರ ಸಂಘಟನೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಇವೆಲ್ಲ ಕೂಡ ಹೊಸ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಗ್ರಾಮೀಣ ಪ್ರದೇಶವು ಅಭಿವೃದ್ಧಿಯಾಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆ. ಹಾಗೆಯೇ ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ, ಅಂದ್ರೆ ಗ್ರಾಮದಿಂದ ಅನೇಕ ಜನರು ನಗರ ಪ್ರದೇಶದತ್ತ ವಲಸೆ ಹೋಗ್ತಿದ್ರೆ ಅದನ್ನ ತಡೆ ಹಿಡಿತಕ್ಕಂಥ ಒಂದು ಪ್ರಯತ್ನ, ಅಂದ್ರೆ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿನೇ. ಅದ್ರ ಜೊತೆಗೆ ಅನೇಕ ಉದಾಹರಣೆ ಮಹಾರಾಷ್ಟ್ರ ಮತ್ತು ಬಿಹಾರ್, ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬೇರೆ ರಾಜ್ಯದವರು, ಹಾಗೇನೆ ಒರಿಸ್ಸಾ ರಾಜ್ಯದವರು, ಪಶ್ಚಿಮ ಬಂಗಾಳದವರು ಮತ್ತು ಮಧ್ಯಪ್ರದೇಶದ, ಬಿಹಾರ್ ಜನರ, ಅಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ ವಲಸೆ ಹೋಗಿ ಒಂದು ಬೇರೆ ತರದ ವೃತ್ತಿಗಳನ್ನು ಕೈಗೊಳ್ತಕ್ಕಂಥ ಒಂದು ಅವಕಾಶ ಕೂಡ ಬಂತು. ತದನಂತರ ಸೆಜ್ ಅಂತ ಕರಿತೀವಿ, ಇಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೆಸರು, ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಈ ವಿಶೇಷ ಆರ್ಥಿಕ ವಲಯ ಎನ್ನುವಂಥದ್ದನ್ನ, ಇದರ ಅರ್ಥ ಏನಂದ್ರೆ ಇಲ್ಲಿ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಮೀಸಲಾಗಿರ್ತಕ್ಕಂಥ ರಫ್ತು ಉದ್ದೇಶ ವಸ್ತು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಅದನ್ನ ದೇಶದ ನಾನಾ ಮೂಲೆಗಳಿಗೆ ಅಥವಾ ವಿವಿಧ ಭಾಗಗಳಿಗೆ ಅನ್ವಯ ಆಗುವಂತ ಒಂದು ಆರ್ಥಿಕ ಯೋಜನೆ. ಇದು ಸೆಜ್ ಅಂದ್ರೆ ಕೇವಲ ಸೀಮಿತ ಮಟ್ಟಕ್ಕೆ ಅದೇನು ವಸ್ತುಗಳ ಸೇವೆ ಅಥವಾ ಉತ್ಪಾದನಾ ಮತ್ತು ಒಂದು ಕೌಶಲ್ಯ, ಒಂದು ರಫ್ತು ಇತ್ತು, ಅದು ಇಡೀ ದೇಶಾದ್ಯಂತ ಹರಡಿಸ್ತಕ್ಕಂಥ ಒಂದು ಪ್ರಯತ್ನ. ಆ ಮೂಲಕವಾಗಿನೇ ತೆರಿಗೆ ವಿನಾಯಿತಿ, ಹಾಗೇನೆ ಆಧುನಿಕ ಸಾಲ ಸೌಕರ್ಯ, ನೆಲ ಜನಗಳ ಬಳಕೆ, ಹಾಗೇನೆ ಅನೇಕ ನಿಯಮಗಳನ್ನು ಸಡಿಲಗೊಳಿಸುವ ಮೂಲಕ ವಿಶೇಷ ಆರ್ಥಿಕ ವಲಯವನ್ನ ಸೃಷ್ಟಿಸುವುದು. ಹೀಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಎನ್ನುವಂಥದ್ದು ಅನೇಕ ಅಡೆತಡೆಗಳ ಮೂಲಕವಾಗಿನೇ ವಿಶಿಷ್ಟ ಕಾರ್ಯಕ್ರಮಗಳನ್ನ ನಿರ್ವಹಿಸತಕ್ಕಂತ ಒಂದು ವ್ಯವಸ್ಥೆ. ಸೊ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ಬರಿಬೇಕು. ವಾಣಿಜ್ಯ ಉದ್ದೇಶ, ಭೂಮಿ, ಕೆಲವೊಂದು ಇವತ್ತು ಚುನಾವಣೆಗಳು ಬಂದು, ರಾಜಕಾರಣ ಬಂದು, ಹಸಿವು, ಅನಕ್ಷರತೆ, ಹಾಗೆಯೇ ಜಾತಿಯ ಸಂಘರ್ಷಗಳಿವೆ. ಅದರಾಚೆ ಕೂಡ ಇಂದಿನ ಯುವಜನತೆ ವಿಜ್ಞಾನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಉನ್ನತವಾಗಿರ್ತಕ್ಕಂಥ ಒಂದು ಬೆಳೆಯನ್ನು ಬೆಳೆದು ಆದಾಯ ತರುವಂತ ಮೂಲವನ್ನು ಹುಡುಕಿಕೊಂಡು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿ ಗ್ರಾಮವೂ ಕೂಡ ಒಂದು ಸ್ವರಾಜ್ಯ, ಗ್ರಾಮವೂ ಒಂದು ಸ್ವಯಂ ಪರಿಪೂರ್ಣ ಘಟಕವಾಗಿ
ನಿರ್ಮಾಣ ಮಾಡಲಿಕ್ಕೆ ನಿಮ್ಮಂತ ಎಲ್ಲ ವಿದ್ಯಾರ್ಥಿಗಳ ಪಾತ್ರವಿದೆ ಎನ್ನುವಂಥದ್ದನ್ನು ಹೇಳುವ ಮೂಲಕ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ತದನಂತರ ಮತ್ತೊಂದು ಕಾನ್ಸೆಪ್ಟ್ ನೊಂದಿಗೆ ಚರ್ಚಿಸೋಣ.